ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬಂಗಡೆ ಮೀನು ಸಾರು ಮಾಡ್ತಾಯಿದ್ದೀನಿ. ಆಲ್ರೆಡಿ ಒಂದು ಬಂಗಡೆ ಮೀನು ಸಾಂಬಾರು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇದೊಂದು ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಹಿಂದೆ ನಮ್ಮ ಅಜ್ಜಿ ಎಲ್ಲ ಹೇಗೆ ಮಾಡ್ತಿದ್ರು ಆ ಥರ ಬಂಗಡೆ ಮೀನು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಅದೇ ಥರ ರೆಸಿಪಿನ ಕೇಳಿಕೊಂಡು ಮಾಡ್ತಾಯಿದ್ದೀನಿ. ಇದಂತೂ ಸಖತ್ ಈಸಿ ಮಾಡೋದು, ತುಂಬಾ ಏನು ಕಷ್ಟ ಇಲ್ಲ. ನಾವಿವಾಗ ಸಂಡೇ ಆಗಿರೋದ್ರಿಂದ ಫಿಶ್ ತೊಗೊಬಂದಿದ್ವಿ. 4 ಫಿಶ್ ಇದೆ. ಇದರಲ್ಲಿ 2 ಸಾಂಬಾರು ಮಾಡ್ತೀನಿ, 2 ಫ್ರೈ ಮಾಡ್ತೀನಿ. ನಮ್ಮಿಬ್ಬರಿಗೆ ಅದಕ್ಕೋಸ್ಕರ ನಾನು ಎರಡೆರಡೇ ಮಾಡ್ಕೊಳ್ತೀನಿ. ಇವಾಗ ಫಿಶ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಫಿಶ್ ಕ್ಲೀನ್ ಮಾಡೋದಂತೂ ಸಖತ್ ಈಸಿ. ನಿಮಗೆ ಅದೇನಾದರೂ ವೀಡಿಯೋ ಬೇಕಿದ್ರೆ ನಾನು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ನೋಡ್ಬೋದು. ಫಿಶ್ಶು ಫ್ರಾನ್ಸು ತೊಗೊಬಂದಿದ್ವಿ. ಫ್ರಾನ್ಸ್ ರೋಸ್ಟ್ ಮಾಡಿದ್ದೀನಿ, ಅದೂ ಅಷ್ಟೇ ತುಂಬಾ ಚೆನ್ನಾಗಾಗತ್ತೆ. ಅದ್ರ ವೀಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ, ಲಿಂಕಲ್ಲಿ ಹಾಕಿರ್ತೀನಿ, ನೀವು ಹೋಗಿ ನೋಡ್ಬೋದು. ಇನ್ನು ಫಿಶ್ ಫ್ರೈಗೂ ರೆಡಿ ಮಾಡ್ಕೊಂಡಿದ್ದೀನಿ, ಇದ್ರ ವೀಡಿಯೋನೂ ನಾನು ಅಪ್ಲೋಡ್ ಮಾಡಿದ್ದೀನಿ. ಇದನ್ನು ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಬೋದು. ಸಖತ್ ಈಸಿ, ಮನೇಲಿರೋ ಇಂಗ್ರೀಡಿಯೆಂಟ್ಸ್ನೇ ಹಾಕಿಬಿಟ್ಟು ಸಖತ್ ಟಕ್ ಅಂತ ಹೇಳಿ ಮೀನು ಫ್ರೈಗೆ ಮಸಾಲೆ ರೆಡಿ ಮಾಡ್ಕೊಬೋದು. ಇವಾಗ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಂಗಡೆ ಮೀನು ಸಾರಿಗೆ ಏನಿಲ್ಲ, ಒಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸು ಕೊತ್ತಂಬರಿ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಪೆಪ್ಪರ್ ತೊಗೊಂಡಿದ್ದೀನಿ. ಕಾಳು ಮೆಣಸು ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಆಗುತ್ತೆ ಮೀನು ಸಾಂಬಾರೆಲ್ಲ, ಅದಕ್ಕೋಸ್ಕರ ಪೆಪ್ಪರ್ ತೊಗೊಂಡಿದ್ದೀನಿ. ಮತ್ತು 1-2 ಲವಂಗ ತೊಗೊಂಡಿದ್ದೀನಿ, ಅದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಇವಾಗ ಕೊಬ್ಬರಿನ ಹಾಕಿ ಮಾಡ್ತಾಯಿದ್ದೀನಿ, ಏನಕ್ಕಂದರೆ ಹಳೆ ಕಾಲದಲ್ಲೆಲ್ಲ ಕೊಬ್ಬರಿ ಹಾಕಿಬಿಟ್ಟು ಮೀನು ಸಾಂಬಾರೆಲ್ಲ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಕೊಬ್ಬರಿ ಹಾಕ್ತಾಯಿದ್ದೀನಿ. ಕೊಬ್ಬರಿ ಸಣ್ಣಕ್ಕೆ ತುರಿದಿಲ್ಲ ನಾನು, ಅದನ್ನು ಮಿಕ್ಸಿ ಮಾಡಿಕೊಂಡು ಪುಡಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಆಮೇಲೆ ಪುಡಿ ಆದಮೇಲೆ ಇದಕ್ಕೆ ಇವಾಗ ಮಸಾಲೆ ಎಲ್ಲ ನಾನು ಏನು ತೆಗೆದಿಟ್ಕೊಂಡಿದ್ನೋ ಅದು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೊಮೆಟೊ ಹಾಕಿದ್ದೀನಿ, ಮತ್ತು ಅರಿಶಿನ ಪುಡಿ, ಖಾರದ ಪುಡಿ ಹಾಕಿದ್ದೀನಿ ಅಷ್ಟೇ. ಅರ್ಧ ಟೊಮೆಟೊ ಆಮೇಲೆ ಹಾಕೋಣ, ಅಂದರೆ ನಾನು ಫ್ರೈ ಮಾಡ್ಕೊಳ್ತೀನಲ್ವ ಇದನ್ನು ಮಸಾಲೆ ಹಾಕೋಕ್ಕಿಂತ ಮುಂಚೆ ಆವಾಗ ಹಾಕೋಣ ಅಂಥೇಳಿ. ಮತ್ತು ಶುಂಠಿ, ಬೆಳ್ಳುಳ್ಳಿ ಎಲ್ಲ ಅವಾಗ ತೋರಿಸಿದ್ನಲ್ಲ ಅದನ್ನೇ ಹಾಕಿದ್ದೀನಿ. ಇನ್ನು ಹುಳಿ ಹಾಕ್ತಾಯಿದ್ದೀನಿ. ಹುಳಿನೂ ಅಷ್ಟೇ ನಿಮಗೆ ಎಷ್ಟು ಬೇಕು ನೋಡಿಬಿಟ್ಟು ಹಾಕ್ಕೋಬೋದು. ಖಾರದ ಪುಡಿನೂ ಅಷ್ಟೇ, ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಬೇಕು. ಇನ್ನು ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಫಿಶ್ ಎಲ್ಲ ಸ್ಮೆಲ್ ಬರುತ್ತಲ್ವ, ಅದಕ್ಕೋಸ್ಕರ ಅರಿಶಿನ ಪುಡಿ ಹಾಕಲೇಬೇಕು ಫಿಶ್ ಸಾಂಬಾರಿಗೆ. ಹುಣಸೆ ಹಣ್ಣು ಅಷ್ಟೇ ಹಾಕಲೇಬೇಕು. ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿರಬೇಕು. ಇವಾಗ ಇದಕ್ಕೆ ನಾನು 2 ಹಸಿಮೆಣಸು ಹಾಕ್ತಾಯಿದ್ದೀನಿ. ಹಸಿಮೆಣಸು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ನಿಮಗೆ ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಆಲ್ರೆಡಿ ಪೆಪ್ಪರು, ಖಾರದ ಪುಡಿ ಎಲ್ಲ ಹಾಕಿದ್ದೀವಲ್ವ, ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಇಲ್ಲಾಂದರೆ ಹಾಕ್ಬೋದು, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಈಗ ನಾನು ಮಡಕೆ ಇಟ್ಕೊಂಡಿದ್ದೀನಿ, ಇದಕ್ಕೆ ಕೊಕೊನಟ್ ಆಯಿಲ್ ಹಾಕ್ತಾಯಿದ್ದೀನಿ. ನೀವು ಯಾವ ಕುಕ್ಕಿಂಗ್ ಆಯಿಲ್ ಆದರೂ ಯೂಸ್ ಮಾಡ್ಬೋದು, ಬಟ್ ಫಿಶ್ ಸಾಂಬಾರೆಲ್ಲ ಮಾಡ್ತಿದ್ದೀರಾ ಅಂದರೆ ಮೀನು ಸಾರಿಗೆಲ್ಲ ಕೊಕೊನಟ್ ಆಯಿಲ್ ಹಾಕಿದ್ರೆ ಸ್ಮೆಲ್ಲು, ಫ್ಲೇವರು ಎಲ್ಲ ಚೆನ್ನಾಗಿ ಬರುತ್ತೆ. ಈಗ ಈರುಳ್ಳಿ ನಾನು ಆಲ್ರೆಡಿ ಹಾಕಿಲ್ಲ, ಇದಕ್ಕೆ ಮಾತ್ರ ಹಾಕ್ತಾ ಇರೋದು, ಅಂದರೆ ಮಸಾಲೆಗೆ ಹಾಕ್ಕೊಂಡಿಲ್ಲ ನಾನು ಈರುಳ್ಳಿನ. ಇಲ್ಲಿ ಫ್ರೈ ಮಾಡ್ತಾ ಮಾತ್ರ ಈರುಳ್ಳಿ ಮತ್ತು ಟೊಮೆಟೊ, ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಅದ್ರ ಜೊತೆಗೆ ಒಂದು ಅರ್ಧ ಟೊಮೆಟೊ ಮಿಕ್ಸಿಗೆ ಹಾಕಿದ್ದೆ, ಇನ್ನು ಅರ್ಧ ಟೊಮೆಟೊ ಫ್ರೈಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆ ಮಾಡಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ತಾಯಿದ್ದೀನಿ. ಮಸಾಲೆ ಹಾಕಿಬಿಟ್ಟು ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕೋಬೋದು. ಮೀನು ಸಾರಿಗೆಲ್ಲ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಬೇಕು. ಚಿಕನ್ ಥರ ತುಂಬಾ ಗಟ್ಟಿ ಮಾಡ್ಕೊಳಕ್ಕೆ ಹೋಗಬಾರ್ದು, ಹಾಗಂತೇಳಿ ಫುಲ್ ನೀರು ಮಾಡ್ಕೊಬಾರ್ದು. ಮೀನು ಸಾಂಬಾರು ತುಂಬಾ ಗಟ್ಟಿ ಇದ್ರೂ ಟೇಸ್ಟ್ ಆಗೋಲ್ಲ. ನೀವು ಮನೇಲಿ ಯಾವ ಥರ ಮಾಡ್ತೀರಾ ಆ ಥರ ಮಾಡ್ಕೋಬೋದು. ಬಟ್ ನನಗೆ ಏನಂದರೆ ಸ್ವಲ್ಪ ಮೀನು ಸಾರು ಸ್ವಲ್ಪ ಜಾಸ್ತಿನೇ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ. ಇದಕ್ಕೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ತೆಳ್ಳ ಅಂದರೆ ಫುಲ್ಲು ನೀರು ಹಾಕೇನು ಮಾಡಿಲ್ಲ. ನಿಮಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ಎಷ್ಟು ಅಂತ. ನೋಡಿ, ಇಷ್ಟು ದಪ್ಪ ಬಂದಿದೆ, ಇಷ್ಟು ಬಂದರೆ ಸಾಕು. ಮೀನು ಸಾರು ತುಂಬಾ ಚೆನ್ನಾಗಾಗತ್ತೆ. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕೋಬೋದು, ಯಾಕಂದರೆ ಮೀನಿಗೆ ಆಲ್ರೆಡಿ ನಾನು ಉಪ್ಪು ಹಾಕಿಟ್ಟಿದ್ದೀನಿ, ಅದು ಉಪ್ಪೆಲ್ಲ ಹಿಡ್ಕೊಂಡಿರುತ್ತೆ. ಅದನ್ನು ವಾಶ್ ಮಾಡಿಬಿಟ್ಟು ಹಾಕ್ತೀನಿ ನಾನು. ಫಸ್ಟು ತಲೆ ಭಾಗನೇ ಹಾಕಬೇಕು, ಆಮೇಲೆ ಬಾಲ ಹಾಕಬೇಕು. ಯಾಕಂದರೆ ತಲೆ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ, ಆಮೇಲೆ ಬಾಲ ಹಾಕಬೇಕು. ಇವಾಗ ಮೀನೆಲ್ಲ ಹಾಕಿಬಿಟ್ಟು ಮತ್ತೆ ಒಂದ್ಸರಿ ಕುದಿಸ್ಬಿಟ್ರೆ ಮೀನು ಸಾಂಬಾರು ರೆಡಿ ಆಗುತ್ತೆ. ನೋಡಿ, ಎಷ್ಟು ಈಸಿಯಾಗಿ ಮಾಡ್ಕೊಬೋದು. ಮೀನು ಸಾಂಬಾರು ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಈ ಥರ ಮಾಡಿದ್ರೆ. ಹಳೆ ಕಾಲದಲ್ಲೆಲ್ಲ ಯಾವ ಥರ ಮಾಡ್ತಿದ್ರು ಟ್ರೆಡಿಷ್ನಲ್ ಆಗಿ, ಆ ಥರ ನಾನು ಮಾಡಿದ್ದೀನಿ. ಕುದೀತಾ ಇದೆ, ಒಂದು 5 ಮಿನಿಟ್ಸ್ ಕುದ್ರೆ ಸಾಕು, ಜಾಸ್ತಿ ಎಲ್ಲ ಕುಕ್ ಮಾಡೋದು ಬೇಡ. ಚಿಕನ್ ಎಲ್ಲ ಆದರೆ ನಾವು ತುಂಬ ಕುಕ್ ಮಾಡಬೇಕು. ಈ ಸೀ ಫುಡ್ಡೆಲ್ಲ ತುಂಬ ಟೈಮೇ ಬೇಡ, ಒಂದು 5 ನಿಮಿಷ ಕುದಿಸ್ಬಿಟ್ರೆ ಆಯಿತು. ಫಸ್ಟ್ ಒಂದು 5 ನಿಮಿಷ ಕುದಿಸ್ಕೊಂಡು ಆಮೇಲೆ ಒಂದು 5 ನಿಮಿಷ ಮುಚ್ಚಿಬಿಟ್ಟು ಲೋವರ್ ಮೀಡಿಯಮ್ ಫ್ಲೇಮಲ್ಲೇ ನಾನು ಮಾಡ್ಕೊಳ್ತೀನಿ. ಏನಕ್ಕಂದರೆ ಇದು ಮಡಿಕೆಲಿ ಮಾಡ್ತಾಯಿದ್ದೀನಲ್ವ, ಜಾಸ್ತಿ ಫ್ಲೇಮ್ ಇಟ್ಕೊಂಡು ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ನಿಧಾನಕ್ಕೆ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಮಡಿಕೆಲಿ ಮಾಡಿದ್ರೆ ಟೇಸ್ಟ್ ಅಂತೂ ಇನ್ನೂ ತುಂಬ ಚೆನ್ನಾಗಾಗತ್ತೆ. ಇದು ಇವಾಗ ನೋಡಿ ಕುದೀತಾ ಇದೆ, ಮೀನು ಬೆಂದಿದೆ, ತುಂಬ ಚೆನ್ನಾಗಾಗತ್ತೆ. ರೈಸ್ ಜೊತೆಗಂತೂ ಮಾಡಿಸಿದ್ರು. ಇವಾಗ ಒಳ್ಳೆ ಮಳೆ ಬರ್ತಾಯಿದೆ, ಇದರ ಬಿಸಿ ಬಿಸಿ ಮೀನು ಸಾಂಬಾರು ಮಾಡಿಕೊಂಡು ಒಳ್ಳೆ ರೈಸ್ ಜೊತೆಗೆ ಹಾಕ್ಕೊಂಡು ತಿಂತಾಯಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನೀವೂ ಇದೇ ಥರ ಮೀನು ಸಾಂಬಾರು ಮಾಡಿದರೆ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಹೀಗೆ ನಾನು ಎಲ್ಲ ವೀಡಿಯೋಸ್ನ ನೋಡ್ತಾ ಇರಿ, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಾನು ಫ್ರಾನ್ಸಿಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಚೆಕ್ ಮಾಡಿ. ಥ್ಯಾಂಕ್ ಯು ಆಲ್.